Hello, my dear students. In this class, we are discussing one more important chapter, that is the perfect computation. Price and output determination in the perfect computation. Price and output determination in the perfect computation. That is the title of the chapter. ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಿಮಗೆ ನಾನು ಸಮತೋಲನದ ಬಗ್ಗೆ ಚರ್ಚೆ ಮಾಡಿದ್ವಿ. ಸಮತೋಲನ ಅಂದರೆ ಏನು, ಸಮತೋಲನದಲ್ಲಿ ಅಲ್ಪಾವಧಿ ಸಮತೋಲನ ಅಂದರೆ ಏನು, ದೀರ್ಘಾವಧಿ ಸಮತೋಲನ ಅಂದರೆ ಬಗ್ಗೆ ನಾನು ನಿಮಗೆ ಹೇಳಿದ್ದೆ. ಇವತ್ತಿನ ತರಗತಿಯಲ್ಲಿ ನಾನು ಮುಖ್ಯವಾಗಿ ನಿಮಗೆ ಆ ಚಾಪ್ಟ್ರನ್ನು ಮುಗಿಸ್ಬಿಟ್ಟು ನೆಕ್ಸ್ಟ್ ಚಾಪ್ಟ್ರಿಗೆ ನಾನು ಹೋಗ್ತಾ ಇದ್ದೇನೆ. ಅದರಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎನ್ನುವುದರ ಬಗ್ಗೆ ನಾನು ನಿಮಗೆ ಪ್ರಸ್ತಾಪವನ್ನು ಮಾಡ್ತೇನೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ಈ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ಹೇಳೋದು ಈ ಚಾಪ್ಟರ್ನ ಮುಖ್ಯ ಟೈಟ್ಲ್ ಆಗಿರುತ್ತೆ. ಅದರ ಬಗ್ಗೆ ನಿಮಗೆ ನಾನು ಪ್ರಸ್ತಾಪವನ್ನು ಮಾಡ್ತಾಯಿದ್ದೀನಿ. ಫಸ್ಟ್ ಆಫ್ ಆಲ್, ವಿ ಆರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಮೀನಿಂಗ್ ಆಫ್ ದಿ ಪರ್ಫೆಕ್ಟ್ ಕಾಂಪಿಟೇಷನ್. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದರೆ ಏನು ಅಂತ ನಾವೀಗ ಮೊದಲು ತಿಳ್ಕೋಬೇಕು. ಯೂಶ್ವಲಿ ದ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್ ಈಸ್ ಎ ಟೈಪ್ ಆಫ್ ಮಾರ್ಕೆಟ್. You are already know that the perfect competitive market is a type of market where large number of buyers and sellers, they buying the homogeneous product in a single price. That is known as the perfect competitive market. Perfect competitive market is a type of market where large number of buyers and sellers are buying and selling the homogeneous product in a single price. That is known as the perfect competition or perfect competitive market. ಆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂಬುದು ಮಾರುಕಟ್ಟೆಯ ಒಂದು ಪ್ರಕಾರ. ನಿಮಗೆಲ್ಲ ಗೊತ್ತಿದೆ, ಪೈಪೋಟಿಯ ಆಧಾರದ ಮೇಲೆ ಅಥವಾ ಪೈಪೋಟಿ ಸ್ಪರ್ಧೆಯ ಆಧಾರದ ಮೇಲೆ ಮಾರುಕಟ್ಟೆಯನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ನಾವು ವಿಂಗಡಿಸ್ತೇವೆ. ಅದರಲ್ಲಿ ನಾವೀಗ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದರೆ ಏನು ಎನ್ನುವುದರ ಬಗ್ಗೆ ನಾವೀಗ ಚರ್ಚೆ ಮಾಡಬೇಕು. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದರೆ ಇದು ಒಂದು ಮಾರುಕಟ್ಟೆಯ ಪ್ರಕಾರ. ಇಲ್ಲಿ ಯಾವ ಮಾರುಕಟ್ಟೆಯಲ್ಲಿ ಮಾರುವವರು ಮತ್ತು ಕೊಳ್ಳುವವರ ನಡುವೆ ತೀವ್ರವಾದ ಮತ್ತು ನೇರವಾದ ಸ್ಪರ್ಧೆ ಇರುತ್ತದೆಯೋ, ಯಾವ ಮಾರುಕಟ್ಟೆಯಲ್ಲಿ ಮಾರುವವರು ಮತ್ತು ಕೊಳ್ಳುವವರ ನಡುವೆ ತೀವ್ರವಾದ ಮತ್ತು ನೇರವಾದ ಸ್ಪರ್ಧೆ ಇರುತ್ತದೆಯೋ, ಜೊತೆಗೆ ಯಾವ ಮಾರುಕಟ್ಟೆಯಲ್ಲಿ ಏಕರೂಪದ ಸರಕನ್ನು ಒಂದೇ ಬೆಲೆಗೆ ಮಾರಾಟ ಮಾಡಲಾಗುತ್ತದೆಯೋ ಅದೇ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಾಗಿದೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದ್ರೇನು, ಯಾವ ಮಾರುಕಟ್ಟೆಯಲ್ಲಿ ಏನು ಮಾರುವವರು ಮತ್ತು ಕೊಳ್ಳುವವರ ನಡುವೆ ನೇರವಾದಂಥ ಸ್ಪರ್ಧೆ ಇರುತ್ತೆ, ತೀವ್ರವಾದಂಥ ಸ್ಪರ್ಧೆ ಇರುತ್ತೆ. ಮಾರುವವರು ಮತ್ತು ಕೊಳ್ಳುವವರ ನಡುವೆ ನೇರವಾದ ಮತ್ತು ತೀವ್ರವಾದ ಸ್ಪರ್ಧೆ ಇರುತ್ತದೆಯೋ, ಯಾವ ಮಾರುಕಟ್ಟೆಯಲ್ಲಿ ಮಾರುವವರು ಮತ್ತು ಕೊಳ್ಳುವವರ ನಡುವೆ ನೇರವಾದ ಮತ್ತು ತೀವ್ರವಾದ ಸ್ಪರ್ಧೆ ಇರುತ್ತದೆಯೋ, ಜೊತೆಯಲ್ಲಿ ಒಂದೇ ರೂಪದ ಏಕರೂಪದ ಸರಕನ್ನು ಮಾರಾಟ ಮಾಡಲಾಗುತ್ತದೆಯೋ, ಒಂದೇ ಬೆಲೆಯಲ್ಲಿ ಮಾರಾಟ ಮಾಡಲಾಗುತ್ತದೆಯೋ ಅದನ್ನು ನಾವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ನಾವು ಕರಿಬೇಕಾಗತ್ತೆ. ದಟ್ ಈಸ್ ಎ ಮೀನಿಂಗ್ ಆಫ್ ದಿ ಪರ್ಫೆಕ್ಟ್ ಕಾಂಪಿಟೇಷನ್. ಎ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್ ಈಸ್ ಒನ್ in which the large number of buyers and sellers or the buyers and sellers are very large, all engaged in buying and selling the product without any artificial restriction and processing per the process of the time. That is known as the perfect competition. The perfect competitive market is one of the important type of market where buyers and sellers strength is too large. The buyers and sellers are too large, or large number of buyers and sellers are buying and selling the product. All engaged in buying and selling the product without any artificial restriction. That is the meaning of the perfect competitive market. Perfect competitive market is a type of market where
large number of buyers and sellers are involving in buying and selling activity. Large number of buyers and sellers, too many buyers, too many sellers, they are involving in buying and selling activity. At the same time, they are engaged in buying and selling activity without any artificial restriction. There is no question of restriction on entry and exit of the firm in the perfect competitive market. At the same time, they are also buying the homogeneous product. The single quality products are buying and selling in this particular market without any artificial restriction. That is known as perfect competitive market. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯನ್ನು ನಾವು ಈ ರೀತಿಯಲ್ಲೂ ಕೂಡ ಹೇಳ್ಬೋದು. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂಬುದು ಒಂದು ಪ್ರಮುಖವಾದ ಮಾರುಕಟ್ಟೆಯ ಪ್ರಕಾರ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂಬುದು ಒಂದು ಮಾರುಕಟ್ಟೆಯ ಪ್ರಕಾರ. ಇಲ್ಲಿ ಅಧಿಕ ಸಂಖ್ಯೆಯ ಮಾರುವವರು ಮತ್ತು ಕೊಳ್ಳುವವರು ಇರ್ತಾರೆ. ಮಾರುವವರು ಮತ್ತು ಕೊಳ್ಳುವವರ ಸಂಖ್ಯೆ ಅಧಿಕವಾಗಿರುತ್ತೆ ಮತ್ತು ಅವರು ಮಾರುಕಟ್ಟೆಯಲ್ಲಿ ಅದು ಮಾರುಕಟ್ಟೆಯನ್ನು ಪ್ರವೇಶ ಮಾಡಲಿಕ್ಕೆ ಮತ್ತು ನಿರ್ಗಮಿಸಲಿಕ್ಕೆ ಯಾವುದೇ ರೀತಿಯ ಅಡೆತಡೆಗಳಿರೋದಿಲ್ಲ. ಅಧಿಕ ಸಂಖ್ಯೆಯ ಮಾರುವವರು ಇರ್ತಾರೆ, ಕೊಳ್ಳುವವರು ಇರ್ತಾರೆ. ಮಾರುವವರು ಯಾವಾಗ ಬೇಕಾದರೂ ಹೊಸ ಮಾರುಕಟ್ಟೆಯನ್ನು ಪ್ರವೇಶ ಮಾಡ್ಬೋದು. ಕೊಳ್ಳುವವರು ಯಾವಾಗ ಬೇಕಾದರೂ ಮಾರುಕಟ್ಟೆಯನ್ನು ಪ್ರವೇಶಿಸಲಿಕ್ಕೆ ಇಲ್ಲಿ ಯಾವುದೇ ತೊಂದರೆಗಳು ಇರೋದಿಲ್ಲ. ಅದರಂತೆ ಅವರು ಏಕರೂಪದ ಸರಕನ್ನು ಮಾರಾಟ ಮಾಡ್ತಾ ಇರ್ತಾರೆ. ಇಡೀ ಮಾರುಕಟ್ಟೆಯಾದ್ಯಂತ ಒಂದೇ ಬೆಲೆ ಇರುತ್ತೆ. ಇಂತಹ ಒಂದು ಮಾರುಕಟ್ಟೆಯನ್ನು ನಾವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ಕರೀಲಿಕ್ಕೆ ಬರುತ್ತೆ. ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್ ಈಸ್ ಎ ಟೈಪ್ ಆಫ್ ಮಾರ್ಕೆಟ್ in which large number of buyers, too many sellers, they are engaging in buying and selling activity. At the same time, in the entire market, there is a homogeneous products are brought and sold, and single price is prevailing in entire market. That is known as perfect competition. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದರೆ ಇದು ಒಂದು ಮಾರುಕಟ್ಟೆಯ ಪ್ರಕಾರ. ಈ ಮಾರುಕಟ್ಟೆಯ ಪ್ರಕಾರದಲ್ಲಿ ಅನೇಕ ಮಂದಿ ಮಾರುವವರು ಮತ್ತು ಕೊಳ್ಳುವವರು ಇರ್ತಾರೆ. ಅವರ ನಡುವೆ ತೀವ್ರವಾದಂಥ ಸ್ಪರ್ಧೆ ಇರುತ್ತೆ. ಆ ಸ್ಪರ್ಧೆಯ ಜೊತೆಗೆ ಏಕರೂಪವಾದ ಸರಕನ್ನು ಇಲ್ಲಿ ಮಾರಾಟ ಮಾಡಲಾಗುತ್ತೆ. ಒಂದೇ ಗುಣಮಟ್ಟದ ವಸ್ತುವನ್ನು ಮಾರಾಟ ಮಾಡ್ತಾರೆ. ಅದರ ಜೊತೆಯಲ್ಲಿ ಇಡೀ ಮಾರುಕಟ್ಟೆಯಾದ್ಯಂತ ಒಂದೇ ಬೆಲೆ ಇರುತ್ತೆ. ಜೊತೆಯಲ್ಲಿ ಇಡೀ ಮಾರುಕಟ್ಟೆಯಾದ್ಯಂತ ಈ ಮಾರುಕಟ್ಟೆಯನ್ನು ಪ್ರವೇಶ ಮಾಡಲಿಕ್ಕೆ ನಿರ್ಗಮಿಸಲಿಕ್ಕೆ ಯಾವುದೇ ಅಡೆತಡೆಗಳು ಇರೋದಿಲ್ಲ. ಅಂತಹ ಒಂದು ಮಾರುಕಟ್ಟೆಗೆ ನಾವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂದು ಕರೆಯುತ್ತೇವೆ. ದಟ್ ಈಸ್ ದಿ ಮೀನಿಂಗ್ ಆಫ್ ದಿ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್. ಇದಿಷ್ಟು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದರೆ ಏನು ಅಂತೇಳಿ. ನೆಕ್ಸ್ಟ್ ನಾವೀಗ ಫಾರ್ ದಿ ಶೇಕ್ ಆಫ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್, ವಿ ಆರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ವೇರಿಯಸ್ ಫೀಚರ್ಸ್ ಆಫ್ ದಿ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್. ವಿ ಆರ್ ಟ್ರೈ ಟು ಎಕ್ಸಾಮೈನ್ ದಿ ವೇರಿಯಸ್ ಫೀಚರ್ಸ್ ಆಫ್ ದಿ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್. ಈಗ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳು ಯಾವುದು ಅಂತ ನಾವೀಗ ನೋಡ್ತಾ ಹೋಗಬೇಕು. ಒನ್ ಬೈ ಒನ್ ನಾವೀಗ ನೋಡ್ತಾ ಹೋಗಬೇಕು. ಆ ಲಕ್ಷಣಗಳು ಯಾವುದು ಅಂತ ನಾವೀಗ ಒಂದೊಂದು ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ಸ್ ಆಫ್ ದಿ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್ ಈಸ್ ಲಾರ್ಜ್ ನಂಬರ್ ಆಫ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಆರ್ ಎಕ್ಸಿಸ್ಟ್ ಇನ್ ದಿ ಮಾರ್ಕೆಟ್. Large number of buyers and sellers. One of the important feature of the perfect competitive market is large number of buyers and sellers are exist in the market. Large number of buyers and sellers, that is one of the important features of the characteristics of the perfect competitive market. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂದು ನಾವು ಏನು ಅರ್ಥ ಮಾಡ್ಕೊಂಡ್ವಿ. ಈಗ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗಬೇಕು. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂಬುದು ಇತರ ಮಾರುಕಟ್ಟೆಗಳಿಗಿಂತ ಭಿನ್ನವಾಗಿದೆ. ಇದರಲ್ಲಿ ಕೆಲವಾರು ಲಕ್ಷಣಗಳಿವೆ. ಆ ಲಕ್ಷಣಗಳು ಯಾವುದು ಅಂತ ನಾವೀಗ ಒನ್ ಬೈ ಒನ್ ನೋಡ್ತಾ ಹೋಗಬೇಕಾಗತ್ತೆ.
ಅದರಲ್ಲಿ ಬಹಳ ಪ್ರಮುಖವಾದ ಒಂದನೇ ಲಕ್ಷಣ ಯಾವುದು ಅಂತ ಹೇಳಿದರೆ ಅಧಿಕ ಸಂಖ್ಯೆಯ ಮಾರುವವರು ಮತ್ತು ಕೊಳ್ಳುವವರ ಅಸ್ತಿತ್ವ. ಅಧಿಕ ಸಂಖ್ಯೆಯ ಮಾರುವವರು ಮತ್ತು ಕೊಳ್ಳುವವರ ಅಸ್ತಿತ್ವವಿರುತ್ತದೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಮಾರುವವರ ಸಂಖ್ಯೆ ಕೊಳ್ಳುವವರ ಸಂಖ್ಯೆ ಜಾಸ್ತಿ ಇರುತ್ತೆ. ಅಧಿಕ ಸಂಖ್ಯೆಯಲ್ಲಿ ಮಾರುವವರು ಮತ್ತು ಕೊಳ್ಳುವವರು ಇರ್ತಾರೆ. ಅಧಿಕ ಸಂಖ್ಯೆಯ ಮಾರುವವರು ಮತ್ತು ಕೊಳ್ಳುವ ಅಸ್ತಿತ್ವದಲ್ಲಿರ್ತಾರೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದಾಕ್ಷಣ ಅಲ್ಲಿ ಮಾರುವವರ ಸಂಖ್ಯೆ ಅಧಿಕವಾಗಿರುತ್ತೆ. ಟೂ ಮೆನಿ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್, ಟೂ ಮೆನಿ ಸೆಲ್ಲರ್ಸ್ ಆ್ಯಂಡ್ ಟೂ ಮೆನಿ ಬೈಯರ್ಸ್ ಆರ್ ಎಕ್ಸಿಸ್ಟ್ ಇನ್ ಅಪಿಯರ್ ಇನ್ ದಿ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಅನೇಕ ಮಂದಿ ಮಾರುವವರು ಮತ್ತು ಕೊಳ್ಳುವವರು ಇರ್ತಾರೆ. ಸಾವಿರಾರು ಮಂದಿ ಸರಕನ್ನು ಮಾರಾಟ ಮಾಡುವವರು ಇರ್ತಾರೆ, ಸಾವಿರಾರು ಮಂದಿ ಸರಕನ್ನು ಕೊಳ್ಳುವವರು ಇರ್ತಾರೆ. ಮಾರುವವರ ಸಂಖ್ಯೆನೂ ಕೂಡ ದೊಡ್ಡದಾಗಿರುತ್ತೆ, ಕೊಳ್ಳುವವರ ಸಂಖ್ಯೆನೂ ಕೂಡ ದೊಡ್ಡದಾಗಿರುತ್ತೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಆರ್ಥಿಕ ವ್ಯವಹಾರ ನಡೆಯುತ್ತೆ. ಎಲ್ಲಿ? ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಮಾರುವವರ ಸಂಖ್ಯೆ ಜಾಸ್ತಿ ಇದ್ದು ಕೊಳ್ಳುವವರ ಸಂಖ್ಯೆನೂ ಕೂಡ ಹೆಚ್ಚಾಗಿರುವುದರಿಂದಾಗಿ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಆರ್ಥಿಕ ವ್ಯವಹಾರಕ್ಕೆ ಇದು ನಾಂದಿಯಾಗತ್ತೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್. The next important features of the perfect competitive market, that is the homogeneous product. Homogeneous, Homogeneous, homogeneous product. Homogeneous product is the another important features of the perfect competitive market. Homogeneous product means the quality of the product brought and sold in the perfect competitive market, that is one and the same. That is the homogeneous product. Homogeneous product means the single quality product. Single quality products are brought and sold. That is one of the important features of the perfect competitive market. The quality of the products are one and the same. In the different part of the market, the same quality products are available. There is no question of change in the quality of the product in different part of the market. That is one of the important features of the perfect competitive market. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಎರಡನೇ ಪ್ರಮುಖವಾದ ಲಕ್ಷಣ ಏನು ಅಂತ ಹೇಳಿದರೆ ಏಕರೂಪದ ಸರಕಿನ ಮಾರಾಟ. ಏಕರೂಪದ ಸರಕುಗಳ ಮಾರಾಟ. ಸರಕಿನ ಗುಣಮಟ್ಟ ಒಂದೇ ರೀತಿಯಾಗಿರುತ್ತೆ. ಅದರಲ್ಲಿ ಯಾವುದೇ ರೀತಿಯ ವಿಭಿನ್ನತೆಗಳಿರೋದಿಲ್ಲ, ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ. ಮಾರುಕಟ್ಟೆ ಯಾವ ಭಾಗಕ್ಕೆ ಹೋದರೂ ಕೂಡ ಅಲ್ಲಿ ಒಂದೇ ಗುಣಮಟ್ಟದ ಸರಕುಗಳು ನಿಮಗೆ ಲಭ್ಯವಾಗ್ತವೆ. there is no question of difference in the quality of the product. The quality of the products is one and the same because of tough competition among the buyers and sellers. Because of the tough competition among the buyers and sellers, there is a homogeneous products are available in the market. ಏಕರೂಪದ ಸರಕುಗಳ ಅಸ್ತಿತ್ವ ಇರುತ್ತೆ. ಮಾರುಕಟ್ಟೆಯಾದ್ಯಂತ ಒಂದೇ ಗುಣಮಟ್ಟದ ವಸ್ತುಗಳಿರ್ತವೆ. ಯಾಕೆಂದರೆ ಇಡೀ ಮಾರುಕಟ್ಟೆಯಲ್ಲಿ ಮಾರುವವರ ಸಂಖ್ಯೆ ಜಾಸ್ತಿ ಇರುತ್ತೆ, ಕೊಳ್ಳುವವರ ಸಂಖ್ಯೆ ಜಾಸ್ತಿ ಇರುತ್ತೆ, ಪೈಪೋಟಿ ಹೆಚ್ಚಾಗಿರುತ್ತೆ. ಪೈಪೋಟಿಯ ಕಾರಣದಿಂದ ಸ್ಪರ್ಧೆಯ ಕಾರಣದಿಂದ ಇಡೀ ಮಾರುಕಟ್ಟೆಯಲ್ಲಿ ಒಂದೇ ಗುಣಮಟ್ಟದ ಸರಕನ್ನು ಮಾರಾಟ ಮಾಡಲಾಗುತ್ತೆ. ಸರಕಿನ ಗುಣಮಟ್ಟದಲ್ಲಿ ವ್ಯತ್ಯಾಸ ಇರೋದಿಲ್ಲ. ಅಲ್ಲಿ ಹೋಮೋಜಿನಿಯಸ್ ಪ್ರಾಡಕ್ಟ್ ಅಂದರೆ ಅದರ ಸರಕಿನ ಅದರ ಗುಣಮಟ್ಟ, ಅದರ ಒಂದು ಸ್ಮೆಲ್, ಸರಕಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಅಂಶಗಳಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್. The next important features of the perfect competitive market is the absence of artificial restrictions. Absence of artificial restrictions. There is no question of restriction. The third condition is there is no question of artificial restriction on entry and exit of the firms. That is one of the important features of the perfect competitive market. In the perfect competitive market, there is no question of restriction on entry and exit of the firm. When the profit is increasing, the new firms are enter the market.
when in a given industry, because of loss, suffering the loss, the firms are one by one, they exist the industry. That is possible in case of perfect competitive market. In case of perfect competitive market, there is no question of restriction on entry and exist of the firms. That is one of the important features of the perfect competitive market. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಮತ್ತೊಂದು ಪ್ರಮುಖವಾದ ಲಕ್ಷಣ ಅಂತ ಹೇಳಿದರೆ, ಮಾರುಕಟ್ಟೆಗೆ ಆಗಮನ ಮತ್ತು ನಿರ್ಗಮನದ ಮೇಲೆ ಯಾವುದೇ ನಿರ್ಬಂಧ ಇರುವುದಿಲ್ಲ. ಮಾರುಕಟ್ಟೆಯಲ್ಲಿ ಉದ್ಯಮ ಸಂಸ್ಥೆಗಳ ಆಗಮನ ಮತ್ತು ನಿರ್ಗಮನದ ಮೇಲೆ ಯಾವುದೇ ನಿರ್ಬಂಧ ಇರೋದಿಲ್ಲ. ಉದ್ಯಮ ಸಂಸ್ಥೆಗಳು ಹೊಸದಾಗಿ ಮಾರುಕಟ್ಟೆಯನ್ನು ಯಾವಾಗ ಬೇಕಾದರೂ ಪ್ರವೇಶ ಮಾಡ್ಬೋದು, ಯಾವಾಗ ಬೇಕಾದರೂ ಮಾರುಕಟ್ಟೆಯನ್ನು ಬಿಟ್ಟು ಹೊರಗಡೆ ಹೋಗ್ಬೋದು. ಉದ್ಯಮ ಸಂಸ್ಥೆಗಳಿಗೆ ಯಾವಾಗ ಬೇಕಾದರೂ ಮಾರುಕಟ್ಟೆನ ಪ್ರವೇಶ ಮಾಡಲಿಕ್ಕೆ ಮತ್ತು ನಿರ್ಗಮಿಸಲಿಕ್ಕೆ ಮುಕ್ತವಾದ ಅವಕಾಶ ಇರುತ್ತೆ. ಲಾಭ ಹೆಚ್ಚು ಸಿಕ್ಕಾಗ ಉದ್ಯಮಗಳು ಮಾರುಕಟ್ಟೆಯಲ್ಲಿ ಪ್ರವೇಶ ಮಾಡ್ತವೆ. ಹೊಸದಾಗಿ ಯಾವುದೇ ಒಂದು ಕೈಗಾರಿಕೆ ತೆರೆದಾಗ ಲಾಭ ಜಾಸ್ತಿ ಇದೆ ಅಂದರೆ ಹೊಸ ಉದ್ಯಮಿಗಳು ಮಾರುಕಟ್ಟೆಯನ್ನು ಪ್ರವೇಶ ಮಾಡ್ತಾರೆ. ಒಮ್ಮೆ ನಷ್ಟ ಸಂಭವಿಸಿದರೆ ಮಾರುಕಟ್ಟೆಯಿಂದ ಅವರು ಹೊರಗಡೆ ಹೋಗ್ತಾರೆ. ಮಾರುಕಟ್ಟೆನ ಬಿಟ್ಟು ಉತ್ಪಾದನೆ ಸ್ಥಗಿತಗೊಳಿಸಿ ಹೊರಗಡೆ ಹೋಗ್ತಾರೆ. ಇಂತಹ ಒಂದು ಸ್ವಾತಂತ್ರ್ಯ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿರುತ್ತೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಏನಾಗಿರುತ್ತೆ, ಉದ್ಯಮ ಸಂಸ್ಥೆಗಳು ಯಾವಾಗ ಬೇಕಾದರೂ ಮಾರುಕಟ್ಟೆಯನ್ನು ಪ್ರವೇಶಿಸ್ಬೋದು, ಯಾವಾಗ ಬೇಕಾದರೂ ಮಾರುಕಟ್ಟೆಯನ್ನು ನಿರ್ಗಮಿಸುವಂಥ ಅವಕಾಶ ಇರುತ್ತೆ. ಹಾಗಾಗಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಸಂಸ್ಥೆಗಳು ಮಾರುಕಟ್ಟೆನ ಪ್ರವೇಶ ಮಾಡಲಿಕ್ಕೆ ಮತ್ತು ನಿರ್ಗಮಿಸಲಿಕ್ಕೆ ಮುಕ್ತವಾದ ಅವಕಾಶವನ್ನು ಇದು ನೀಡುತ್ತೆ. That is one of the important features of the perfect competitive market. The next important features of the perfect competitive market, that is, there is no transportation cost. There is no transportation cost. That is one of the important features of the perfect competitive market. Perfect competitive market. In case of perfect competitive market, there is no question of transportation cost. Transportation cost is not considered. The transportation cost is not considered in perfect competitive market, because the market is structured in a particular place, in a small place. Because of this particular factor, we are not able to consider the transportation cost in the perfect competitive market. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಮತ್ತೊಂದು ಪ್ರಮುಖವಾದ ಲಕ್ಷಣ ಅಂತ ಹೇಳಿದರೆ, ಸಾರಿಗೆ ವೆಚ್ಚವನ್ನು ಪರಿಗಣಿಸುವುದಿಲ್ಲ. ಸಾರಿಗೆ ವೆಚ್ಚ ಯಾಕೆ ಪರಿಗಣಿಸಲಿಲ್ಲ ಅಂತ ಹೇಳಿದರೆ, ಮಾರುಕಟ್ಟೆಯು ನಿರ್ದಿಷ್ಟವಾದ ಒಂದು ಭೌಗೋಳಿಕ ಪ್ರದೇಶಕ್ಕೆ, ಸೀಮಿತವಾದ ಭೌಗೋಳಿಕ ಪ್ರದೇಶಕ್ಕೆ ಅದು ಅನ್ವಯವಾಗಿರುತ್ತೆ. ಹಾಗಾಗಿ ಮಾರುಕಟ್ಟೆಯ ಪ್ರದೇಶವು ಸೀಮಿತವಾದ ಕಾರಣಕ್ಕೋಸ್ಕರವಾಗಿ ಸಾರಿಗೆ ವೆಚ್ಚವನ್ನು ಇಲ್ಲಿ ಪರಿಗಣಿಸ್ತಾ ಇಲ್ಲ. ದಟ್ ಈಸ್ ಒನ್ ಆಫ್ ದಿ important features of the perfect competitive market. The next important features of the perfect competitive market is perfect knowledge of market condition. Perfect knowledge of market condition. All the buyers and sellers, they are involving in buying and selling activity, they have a perfect knowledge. They have a perfect knowledge about the price and quantity and quality of the product available in the market. That is the perfect knowledge about the price and quality of the product in the perfect competitive market. All the buyers and all the sellers, they understand that the extent of product available in the market, the quality of the products available in the market, that is one of the important features. That is the perfect knowledge. Perfect knowledge means all the buyers and all the sellers have a good knowledge about the quality and prices of the commodity. That is one of the important features. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಮತ್ತೊಂದು ಪ್ರಮುಖವಾದ ಲಕ್ಷಣ ಏನು ಅಂತ ಹೇಳಿದರೆ, ಇಲ್ಲಿ ಮಾರುಕಟ್ಟೆಯ ಬಗ್ಗೆ ಪರಿಪೂರ್ಣ ಜ್ಞಾನವಿರುತ್ತದೆ. ಯಾರಿಗೆ? ಮಾರುವವರಿಗೆ ಮತ್ತು ಕೊಳ್ಳುವವರಿಗೆ. ಸರಕನ್ನು ಮಾರುವವರಿಗೆ ಮತ್ತು ಕೊಳ್ಳುವವರಿಗೆ ಮಾರುಕಟ್ಟೆಯ ಬಗ್ಗೆ ಸಂಪೂರ್ಣವಾದ ಜ್ಞಾನ ಇರುತ್ತೆ.
ಸರಕನ್ನು ನಾವು ಯಾವ ಸರಕನ್ನು ಕೊಂಡ್ಕೊಳ್ತಾ ಇದ್ದೇವೆ, ಅದರ ಗುಣಮಟ್ಟ ಏನು, ಅದರ ಬೆಲೆ ಏನು, ಅದರ ಎಷ್ಟು ಪ್ರಮಾಣದಲ್ಲಿ ನಮಗೆ ಲಭ್ಯವಾಗ್ತಾ ಇದೆ, ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ತಿಳಿದಿರುತ್ತೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್. The next important features of the perfect competitive market is the perfect mobility of good and services, or the perfect mobility of good, or the mobility is another important features of the perfect competitive market. On the basis of the requirement of the economy, the goods and services are moving from one place to another place. That is possible in case of the perfect competitive market. In case of perfect competitive market, the goods and services are moving from one place to another place without any artificial restriction. That is possible in case of the perfect competitive market. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಮತ್ತೊಂದು ಪ್ರಮುಖವಾದ ಲಕ್ಷಣ ಯಾವುದು ಅಂತ ಹೇಳಿದರೆ, ಇಲ್ಲಿ ಸರಕು ಮತ್ತು ಸೇವೆಗಳು ಸುಲಭವಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಚಲಿಸುವಂಥ ವಾತಾವರಣ ಇರುತ್ತೆ. ಅಂದರೆ ಸರಕುಗಳ ಚಲನೆ ಅಂತ ನಾವು ಹೇಳ್ಬೋದು. ಸರಕುಗಳು ಮುಕ್ತವಾಗಿ ಚಲಿಸುವಂಥ ವಾತಾವರಣ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಇರುತ್ತೆ. ಗ್ರಾಹಕರ ಅನುಭೋಗಿಗಳ ಅವಶ್ಯಕತೆಗನುಸಾರವಾಗಿ ಸರಕುಗಳು ಮುಕ್ತವಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಚಲಿಸುವಂಥ ಒಂದು ವಾತಾವರಣ ಪರಿಪೂರ್ಣ ಪೈಪೋಟಿಯಲ್ಲಿ ಇರುತ್ತದೆ. ಹಾಗಾಗಿ ಈ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಮಾರುವವರು ಮತ್ತು ಕೊಳ್ಳುವವರು ಇವರು ತಮಗೆ ಅವಶ್ಯಕವಾದ ಪ್ರಮಾಣದಲ್ಲಿ ಸರಕನ್ನು ಯಾವಾಗ ಬೇಕಾದರೂ ಕೊಂಡ್ಕೊಳ್ಬೋದು. ಯಾಕೆಂತ ಹೇಳಿದರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸರಕುಗಳನ್ನು ಕೊಳ್ಳಿಕ್ಕೆ ಮತ್ತು ಮಾರಿಕೆ ಯಾವುದೇ ನಿರ್ಬಂಧ ಇರೋದಿಲ್ಲ. ಚಲನೆಗೂ ಕೂಡ ಇಲ್ಲಿ ಯಾವುದೇ ರೀತಿಯಲ್ಲಿ ನಿರ್ಬಂಧಗಳು ಇರೋದಿಲ್ಲ. ಅಂದರೆ ಉದ್ಯಮ ಸಂಸ್ಥೆಗಳು ಮಾರುಕಟ್ಟೆಯನ್ನು ಯಾವಾಗ ಬೇಕಾದರೂ ಪ್ರವೇಶ ಮಾಡ್ಬೋದು ಮತ್ತು ಯಾವಾಗ ಬೇಕಾದರೂ ಮಾರುಕಟ್ಟೆ ನಿರ್ಗಮಿಸುವಂಥ ಅವಕಾಶ ಇರುತ್ತೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್. The next important features of the perfect competitive market is the perfect mobility of the factors of production. Perfect mobility of the factors of production. The factors of production like that land, labor, capital and organization. They are moving from one place to another place without any restriction. There is a perfect mobility of factors of production. That is one of the important features. ಅಂದರೆ ಉತ್ಪಾದನಾಂಗಗಳ ಮತ್ತೊಂದು ಪ್ರಮುಖವಾದ ಲಕ್ಷಣ ಏನು? ಉತ್ಪಾದನಾಂಗಗಳ ಚಲನೆಗೆ ಮುಕ್ತ ಅವಕಾಶವಿರುತ್ತದೆ. ಉತ್ಪಾದನಾಂಗಗಳ ಚಲನೆಗೆ ಇಲ್ಲಿ ಮುಕ್ತ ಅವಕಾಶ ಇರುತ್ತೆ. ಯಾವುದೇ ರೀತಿಯಲ್ಲಿ ಮಧ್ಯಪ್ರವೇಶಕ್ಕೆ ಅವಕಾಶ ಇರೋದಿಲ್ಲ. ಉತ್ಪಾದನಾಂಗಗಳು ಅಂದರೆ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಇವುಗಳು ಮುಕ್ತವಾಗಿ ಚಲಿಸುವಂಥ ವಾತಾವರಣ ಇರುತ್ತೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ಸ್. The next important features of the perfect competitive market. The eighth one is the full and unrestricted competition. In case of perfect competition, the competition is up to the maximum point. The maximum competition, the full competition, that is a common phenomena in the perfect competitive market. In the perfect competitive market, the competition level is too high. It is maximum. That is one of the important features. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಮತ್ತೊಂದು ಪ್ರಮುಖವಾದ ಲಕ್ಷಣ ಅಂತ ಹೇಳಿದರೆ ಪರಿಪೂರ್ಣ ಸ್ಪರ್ಧೆಗೆ ಅವಕಾಶ ಇರುತ್ತೆ. ಪರಿಪೂರ್ಣ ಸ್ಪರ್ಧೆಗೆ ಅವಕಾಶ. ಇಲ್ಲಿ ಮಾರುವವರು ಮತ್ತು ಕೊಳ್ಳುವವರ ನಡುವೆ ಯಾವುದೇ ನಿರ್ಬಂಧಗಳಿಲ್ಲದೆ ಗರಿಷ್ಠ ಪ್ರಮಾಣದಲ್ಲಿ ಸ್ಪರ್ಧೆ ನಡೆಸುವಂಥ ಒಂದು ವಾತಾವರಣ ಇರುತ್ತೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ಸ್. The next important features of the perfect competitive market is the no intervention of the government. No intervention of the government. In case of perfect competitive market, there is no question of intervention of the government. There is no scope for intervention of the government. That is one of the important features. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಮತ್ತೊಂದು ಪ್ರಮುಖವಾದ ಲಕ್ಷಣ ಅಂತ ಹೇಳಿದರೆ ಸರ್ಕಾರದ ಹಸ್ತಕ್ಷೇಪಕ್ಕೆ ಅವಕಾಶ ಇರೋದಿಲ್ಲ. ಸರ್ಕಾರ ಯಾವುದೇ ಕಾರಣಕ್ಕೆ ಹಸ್ತಕ್ಷೇಪವನ್ನು ಮಾಡುವ ಹಾಗೆ ಇಲ್ಲ.
ಬೆಲೆ ನಿಗದಿ ಮಾಡುವ ಹಾಗೆ ಇಲ್ಲ, ಪೈಪೋಟಿ ನಿಯಂತ್ರಣ ಮಾಡುವ ಹಾಗೆ ಇಲ್ಲ. ಸರ್ಕಾರಕ್ಕೆ ಇಲ್ಲಿ ಯಾವುದೇ ಪಾತ್ರ ಇಲ್ಲ. ಬೇಡಿಕೆ ಮತ್ತು ಪೂರೈಕೆ ಶಕ್ತಿಗಳೇ ಬೆಲೆಯನ್ನು ಇಲ್ಲಿ ನಿರ್ಧರಿಸ್ತವೆ. ಸರಕಿನ ಮಾರಾಟದ ಪ್ರಮಾಣವನ್ನು ಅವು ನಿರ್ಧರಿಸ್ತವೆ. ಹಾಗಾಗಿ ಸರ್ಕಾರಕ್ಕೆ ಇಲ್ಲಿ ಯಾವುದೇ ಅವಕಾಶ ಇಲ್ಲ, ಸರ್ಕಾರಕ್ಕೆ ಯಾವುದೇ ಪಾತ್ರವೇ ಇಲ್ಲ. ಸರ್ಕಾರದ ಪಾತ್ರವನ್ನು ಸಂಪೂರ್ಣವಾಗಿ ಇದು ಅಲ್ಲಗಳೆಯುತ್ತದೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್. ದೀಸ್ ಆರ್ ದಿ ವೇರಿಯಸ್ ಫೀಚರ್ಸ್ ಆಫ್ ದಿ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್. ಇವೆಲ್ಲವೂ ಕೂಡ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳಾಗಿವೆ. ಇವಿಷ್ಟು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದ್ರೇನು, ಅದರ ಲಕ್ಷಣಗಳು ಯಾವುದು ಎನ್ನುವಂಥ ವಿಷಯದ ಬಗ್ಗೆ ನಿಮಗೆ ನಾನು ಹೇಳುವಂಥ ವಿಷಯಗಳು. ಥ್ಯಾಂಕ್ ಯು.